ಸಿಎಂ ಸಿದ್ದರಾಮಯ್ಯಗೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ. ಮುಖ್ಯಮಂತ್ರಿಗೆ ದುಸ್ವಪ್ನವಾಗಿ ಕಾಡ್ತಿರೋ ದೂರುದಾರ ಸ್ನೇಹಮಯಿ ಕೃಷ್ಣ. ರಾಜ್ಯಪಾಲರಿಗೆ ಮತ್ತೊಂದು ದೂರು ದಾಖಲಿಸಿದ ಸ್ನೇಹಮಯಿ ಕೃಷ್ಣ. ಗವರ್ನರ್ಗೆ ನೀಡಿದ ವರದಿಯಲ್ಲಿಯೇ ಸರ್ಕಾರದ ಸುಳ್ಳು ಮಾಹಿತಿ ಇದೆ. ವಾಸ್ತವಾಂಶ ಮುಚ್ಚಿಟ್ಟು ಅಧಿಕಾರಿಗಳು ಸುಳ್ಳು ವರದಿ ಆರೋಪ ವ್ಯಕ್ತಪಡಿಸಿದ್ದಾರೆ. ನಿವೃತ್ತ ಮುಖ್ಯ ಕಾರ್ಯದರ್ಶಿ ರಜನೀಶ್ ಗೋಯಲ್ ವಿರುದ್ಧ ಆರೋಪ ವ್ಯಕ್ತವಾಗಿದ್ದು, ರಜನೀಶ್ ಗೋಯಲ್ ಹಾಲಿ ಸಿಎಸ್ ಆಗಿರೋ ಶಾಲಿನಿ ಅವರ ಪತಿಯಾಗಿದ್ದಾರೆ. ಶಾಲಿನಿ ಪತಿ ರಜನೀಶ್ ಗೋಯಲ್ ನೀಡುತ್ತಿದ್ದ ವರದಿ ಸುಳ್ಳಿನಿಂದ ಕೂಡಿದೆ. ಬುಡಾ ಹಿಂದಿನ ಆಯುಕ್ತ ಜಿಟಿ ದಿನೇಶ್ ಅಮಾನತುವಾಗಿದೆ. ಆದರೆ ಮಾಜಿ ಆಯುಕ್ತರ ಮೇಲೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಹಿರಿಯ ಅಧಿಕಾರಿಗಳು ಮತ್ತು ಸರ್ಕಾರದ ಅಧಿಕಾರ ದುರುಪಯೋಗ ಪಡಿಸಿಕೊಳ್ಳುತ್ತಿದ್ದಾರೆ. ಅಧಿಕಾರಿಗಳೇ ಅಕ್ರಮಕ್ಕೆ ಸಹಕಾರ ನೀಡುತ್ತಿದ್ದಾರೆ. ಇಂತಹ ಅಧಿಕಾರಿಗಳ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ಳಿ. ಸ್ನೇಹಮಯಿ ಕೃಷ್ಣರಿಂದ ರಾಜ್ಯಪಾಲರಿಗೆ ನೀಡಿದ ಸುಳ್ಳು ಮಾಹಿತಿ ಉಲ್ಲೇಖಿಸಲಾಗಿದೆ. ಸಿಎಂ ಸಿದ್ದರಾಮಯ್ಯಗೆ ನುಂಗಲಾರದ ತುಪ್ಪವಾಗಿದೆ ಮುಡಾ ಹಗರಣ. ಸಿಎಂ ಸಿದ್ದರಾಮಯ್ಯಗೆ ಮತ್ತೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ. ಮುಖ್ಯಮಂತ್ರಿಗೆ ದುಸ್ವಪ್ನವಾಗಿ ದೂರುದಾರ ಸ್ನೇಹಮಯಿ ಕೃಷ್ಣ ಕಾಡ್ತಿದ್ದಾರೆ. ರಾಜ್ಯಪಾಲರಿಗೆ ಸ್ನೇಹಮಯಿ ಕೃಷ್ಣ ಮತ್ತೊಂದು ದೂರು ದಾಖಲಿಸಿದ್ದಾರೆ. ನಿವೃತ್ತ ಚೀಫ್ ಸೆಕ್ರೆಟರಿ ವಿರುದ್ಧ ಗವರ್ನರ್ಗೆ ದೂರು ದಾಖಲಿಸಿದ್ದು, ಗವರ್ನರ್ಗೆ ನೀಡಿದ ವರದಿಯಲ್ಲಿಯೇ ಸರ್ಕಾರದ ಸುಳ್ಳು ಮಾಹಿತಿ ಇದೆ. ವಾಸ್ತವಾಂಶ ಮುಚ್ಚಿಟ್ಟು ಅಧಿಕಾರಿಗಳು ಸುಳ್ಳು ವರದಿ ಆರೋಪಿಸಿದ್ದಾರೆ. ನಿವೃತ್ತ ಮುಖ್ಯ ಕಾರ್ಯದರ್ಶಿ ರಜನೀಶ್ ಗೋಯಲ್ ವಿರುದ್ಧ ಆರೋಪ ವ್ಯಕ್ತವಾಗಿದ್ದು, ರಜನೀಶ್ ಗೋಯಲ್ ಹಾಲಿ ಸಿಎಸ್ ಆಗಿರೋ ಶಾಲಿನಿ ಅವರ ಪತಿಯಾಗಿದ್ದಾರೆ. ಶಾಲಿನಿ ಪತಿ ರಜನೀಶ್ ಗೋಯಲ್ ನೀಡಿದ್ದ ವರದಿ ಸುಳ್ಳಿನಿಂದ ಕೂಡಿದೆ. ಮುಡಾ ಹಿಂದಿನ ಆಯುಕ್ತ ಜಿಟಿ ದಿನೇಶ್ ಅಮಾನತುವಾಗಿದೆ. ಆದರೆ ಮಾಜಿ ಆಯುಕ್ತರ ಮೇಲೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಹಿರಿಯ ಅಧಿಕಾರಿಗಳು ಮತ್ತು ಸರ್ಕಾರದ ಅಧಿಕಾರ ದುರುಪಯೋಗ ಪಡಿಸಿಕೊಳ್ಳುತ್ತಿದ್ದಾರೆ. ಅಧಿಕಾರಿಗಳೇ ಅಕ್ರಮಕ್ಕೆ ಸಹಕಾರ ನೀಡುತ್ತಿದ್ದಾರೆ. ಇಂತಹ ಅಧಿಕಾರಿಗಳ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ಳಿ ಎನ್ನಲಾಗುತ್ತಿದ್ದು, ಸ್ನೇಹಮಯಿ ಕೃಷ್ಣರಿಂದ ರಾಜ್ಯಪಾಲರಿಗೆ ನೀಡಿದ ಸುಳ್ಳು ಮಾಹಿತಿ ಉಲ್ಲೇಖಿಸಿದ್ದಾರೆ.